ಪೊಲೀಸರು ನಾನೇ ಒಬ್ಬರ ಮೇಲೆ ಒಂದ್ ದಿವಸ ಕೈ ಮಾಡಿಲ್ಲ ಅಂತದ್ರಲ್ಲಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ಯಲ್ಲೋ ಆ ಪಾಗಲ್ಸನ ಯಾರು ಗೊತ್ತೇನೋ? ತನ್ನ 17ನೇ ವಯಸ್ಸಿಗೆ 2 ಕೊಲೆಗಳನ್ನು ಮಾಡಿ ದಕ್ಕಿಸಿಕೊಂಡ ರೌಡಿ ಶೀಟ್ರು ಅವ್ರ ಅಣ್ಣ ಯಾರು ಗೊತ್ತೇನೋ? ಬಬ್ಲು ಚಂದ್ರ ಯಾರು ಗೊತ್ತೇನೋ? ಕ್ಯಾಟ್ ಮಾದೇವ್ ಬಾಮ ಇದ್ದ ಕ್ಯಾಟ್ ಮಾದೇವ್ ಯಾರು ಗೊತ್ತೇನೋ? ಮಾಪಿಗೌಡ ಶಿಷ್ಯ ಮಾಪಿಗೌಡ ಯಾರು ಗೊತ್ತೇನೋ? ಗೋರಿಪಾಳ್ಯದ ಕೌನ್ಸಿಲರ್ ಅಷ್ಟೇ ತಾನೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಲ್ವಲ್ಲ? ಸುಮ್ನೆ ನೀನು ಈ ತರ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಟೆನ್ಷನ್ ಮಾಡ್ಕೊಂಡು BP ರೈಸ್ ಮಾಡ್ಕೊಂಬೇಡ. ಈ ತರ ಕೌನ್ಸಿಲರ್ಗಳು 500 ಜನ ಇರ್ತಾರೆ ಬೆಂಗಳೂರಲ್ಲಿ. ಮುಟ್ಟಾಳ 500 ಜನ ತೂಕ ಒಂದರಿ ಮಾಪಿಗೌಡನ್ ತೂಕ ಒಂದು ಕಣೋ. ಇಡೀ ಬೆಂಗಳೂರು ಅಂಡರ್ವರ್ಲ್ಡ್ ನ ದತ್ತ ಕಂಡ್ರೆ ಕಿರಾತ್ಕ ಅವನು. ಇಡೀ ರೌಡಿಸಂ ಜಗತ್ನ ಆ ಕೈಯಿಂದ ಈ ಕೈಗೆ, ಈ ಕೈಯಿಂದ ಆ ಕೈಗೆ ಚಂಡಾಡ್ತಂಗ ಆಡಿಸ್ತಾನ ಅವನು. ಅದಕ್ಕೇನೀಗ ಅಂತ ಹುಡುಗನ್ಗೆ ಯಾಕೆ ಕೊಡದೆ? ಅವನೇ ಫಸ್ಟ್ ಹೊಡೆದಿದ್ದು. ಅಂತ ಜಾಗಕ್ಕೆ ಯಾಕೆ ಹೋಗಿದ್ದೆ? ಮದ್ವೆಗೆ ಹೋದನು ಮರ್ಯಾದೆಗೆ ವಾಪಸ್ ಬರೋದು ಬಿಟ್ಟು ಕುರ್ತಾ ಇಸ್ಪೀಡ್ ಜಾಗಕ್ಕೆ ಹೋಗಿದ್ದು ನಿನ್ ತಪ್ಪು. ಅವ್ರು ಸವಾಸ ಮಾಡಿದ್ದು 2ನೇ ತಪ್ಪು, ಅವನ ಕೆಣಕಿದ್ದು 3ನೇ ತಪ್ಪು, ಅವನ ಮೇಲೆ ಕೈ ಮಾಡಿದ್ದು 4ನೇ ತಪ್ಪು. ಬೇಕಾದ್ರೆ ನೀನ್ 100 ಹೊಡಿ ನಾನು ಹೊಡ್ಸ್ಕೊಂತೀನಿ. ಆದ್ರೆ ಯಾರೋ 3rd ಕ್ಲಾಸ್ ಚಪ್ಪರ್ಗಳ ಹತ್ರ ಹೊಡ್ಸ್ಕೊಳ್ಳೋ ಡಮ್ಮಿ ಪ್ರಜೆ ಅಲ್ಲ ನಾನು. ಹೌದು, ನೀನ್ ಯಾಕ ಲೋಕಲ್ ನನ್ ಮಕ್ಳಿಗೆ ಈ ಲೆವೆಲ್ ಬಿಲ್ಡಪ್ ಕೊಡ್ತಾ ಇದ್ಯಾ? ಯಾಕೆಂದ್ರೆ ಅವ್ರು ಒಳ್ಳೆರಲ್ಲ ಕಣೋ. ಅವ್ರು ಮಾಡಿರೋ ಕೊಲೆ ಸುಲಿಗೆ ಅತ್ಯಾಚಾರಕ್ಕೆ ಲೆಕ್ಕ ಇಲ್ಲ ಕಣೋ. ಅವ್ರು ಎದುರಾಕೊಂಡ್ರೆ ಕೊಲೆ ಮಾಡಿ ಎಲ್ಲನಲ್ಲಿ ಎಷ್ಟೋ ಬಿಡ್ತಾರೆ ಕಣೋ. ನಾನೇ ಎಷ್ಟೋ ಹೆಣ್ಣುಗಳನ್ನ ಎತ್ತಾಕಿದ್ರೆ ಕಣೋ. ನಿನ್ನ ಆ ಸ್ಥಿತಿ ನನ್ನ ಕೈಲಿ ನೋಡಕ್ ಆಗಲ್ಲ ಕಣೋ. ಸರಿ ಬಿಡು, ಇನ್ಮೇಲೆ ಅವ್ರ ತಂಟೆಗೆಲ್ಲ ಹೋಗಲ್ಲ. ಹಂಗಾರ ಬಾ ನನ್ನ ಜೊತೆ. ಎಲ್ಲಿಗೆ? ಮಾಪೇಗೌಡ್ರ ಪರಿಚಯ ಇದಾರೆ, ಹೋಗ್ಬಿಡು ತಪ್ಪಾಯ್ತು ಅಂತ ಕೇಳ್ಕೊಂಬಿಡೋಣ. ನಾನಾ ತಪ್ಪಾಯ್ತು ಅಂತಾನ? ಹೋಗಪ್ಪ ಸೈಡ್ಗೆ.